ನಮಸ್ತೆ. ಪಂಚತತ್ವಗಳಲ್ಲಿ ಎರಡನೆಯ ತತ್ವ ವಾಯುತತ್ವ. ಹಾಗಿದ್ದರೆ ಅದು ನಮ್ಮ ದೇಹದಲ್ಲಿ ಎಲ್ಲಿದೆ? ಮುಖ್ಯವಾಗಿ 5 ಪ್ರಾಣವಾಯುಗಳಿವೆ ನಮ್ಮ ದೇಹದಲ್ಲಿ. ಉಡಾನ, ಪ್ರಾಣ, ಸಮಾನ, ಅಪಾನ ಮತ್ತು ವ್ಯಾನ. ಉಡಾನವಾಯು ನಮ್ಮ ತಲೆಯ ಭಾಗದಿಂದ ನಮ್ಮ ಥ್ರೋಟ್ ಭಾಗದವರೆಗೂ ಉಡಾನವಾಯು ಇರುತ್ತೆ. ಅದು ನಮ್ಮ ಸೆನ್ಸ್ ಆರ್ಗನ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಹಾಗೂ ನಮ್ಮ ಮಾನಸಿಕ ಸ್ಥಿರತೆಯನ್ನ ಕಾಪಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪ್ರಾಣವಾಯು ನಮ್ಮ ಥ್ರೋಟ್ ಇಂದ ಕೆಳಗಡೆ ಹಾಗೂ ನಮ್ಮ ಎದೆಯ ಭಾಗದವರೆಗೂ ಪ್ರಾಣವಾಯು ಇರುತ್ತೆ. ಅದು ನಮ್ಮ ಆಕ್ಸಿಜನ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೂ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸಮಾನವಾಯು ನಮ್ಮ ಎದೆಯ ಕೆಳಭಾಗದಿಂದ ನಮ್ಮ ಹೊಕ್ಕಳನ್ನವರೆಗೆ ಸಮಾನವಾಯು ಅನ್ನ ನಾವು ಕಾಣಬಹುದು. ಅದು ನಮ್ಮ ಡೈಜೆಷನ್ ಆಗಿರ್ಬೋದು, ನಮ್ಮ ಮೆಟಾಬಲಿಕ್ ಬ್ಯಾಲೆನ್ಸ್ ಅನ್ನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೂ ನಮ್ಮ ಜೀವಸತ್ವವನ್ನ ಪ್ರತಿಯೊಂದು ಅಂಗಗಳಿಗೆ ವರ್ಗಾವಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು ಅಪಾನವಾಯು ನಮ್ಮ ಹೊಕ್ಕಳಿನ ಕೆಳಭಾಗದಿಂದ ನಮ್ಮ ಜನನೇಂದ್ರಿಯವರೆಗೂ ಅದು ನಮ್ಮ ದೇಹದಲ್ಲಿರತಕ್ಕಂತಹ ವೇಸ್ಟ್ ಅನ್ನ ಎಲಿಮಿನೇಷನ್ ಮಾಡಲಿಕ್ಕೆ ಹಾಗೂ ನಮ್ಮ ಮೆನ್ಸ್ಟ್ರುವಲ್ ಸೈಕಲ್ ಅನ್ನ ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ಹಾಗೂ ನಮ್ಮ ಚೈಲ್ಡ್ ಬರ್ತ್ಗೂ ಕೂಡ ಅದು ಸಹಾಯ ಮಾಡುತ್ತೆ. ಇನ್ನು ವ್ಯಾನವಾಯು ಅದು ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲಿಯೂ ಕೂಡ ಸಂಚರಣೆ ಮಾಡುತ್ತೆ. ಅದು ನಮ್ಮ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹಾಗೂ ನರ್ವ್ಸ್ ಅನ್ನ ಆರೋಗ್ಯವಾಗಿ ಕಾಪಾಡಲಿಕ್ಕೆ ನಮ್ಗೆ ಸಹಾಯ ಮಾಡುತ್ತೆ. ಹಾಗಿದ್ದರೆ ಪಂಚತತ್ವದ 3ನೆಯ ತತ್ವ ಆಕಾಶ ತತ್ವ. ಅದು ನಮ್ಮ ದೇಹದಲ್ಲಿ ಎಲ್ಲಿದೆ? ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರ್ವೇ ಸಂತು ನಿರಾಮಯ.